ನಮಸ್ಕಾರ ಸ್ನೇಹಿತರೆ, ನಿಮಗೆ ಸ್ವಾಗತ ನನ್ನ ಚಾನಲ್ ಲೆಟ್ಸ್ ಲರ್ನ್ ಸೈಕಾಲಜಿ ವಿತ್ ಶ್ರೀ. ಇವತ್ತು ನಾನು ನಿಮಗೆ ಒಂದು ಕಥೆಯನ್ನು ಹೇಳೋಕೆ ಹೋಗ್ತಾ ಇದ್ದೀನಿ. ಈ ಕಥೆಯದು ಪ್ರಾಮುಖ್ಯತೆ ಬಹಳ ಇದೆ, ಯಾಕಂದರೆ ಇದನ್ನು ಹೇಳಿರೋರು ಯಾವುದೇ ಸಾಮಾನ್ಯ ವ್ಯಕ್ತಿ ಅಲ್ಲ. ನಮ್ಮ ಕರ್ನಾಟಕದ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರು ಹೇಳಿದ ಕಥೆ ಇದು. ನಾನು 8ನೇ ತರಗತಿಯಲ್ಲಿ ಸಿದ್ಧಗಂಗಾ ಮಠದಲ್ಲಿ ಓದ್ತಾ ಇರಬೇಕಾದ್ರೆ ಈ ಕಥೆ ಅವ್ರು ಹೇಳಿದರು. ಅವರಿಂದನೇ ಕೇಳಿದ ಕಥೆ ಇದು. ಸೊ ನನಗೆ ಇದರ ಆ ವಯಸ್ಸಿನಲ್ಲಿ ಭಾರಿ ಪರಿಣಾಮ ಬೀರುವಂಥ ಕತೆ, ತುಂಬ ನನಗೆ ಇಷ್ಟವಾದ ಕತೆ ಇದು. ಸೊ ಈ ಕಥೆಯಲ್ಲಿ ಏನಾಗುತ್ತೆ ಅಂತಂದರೆ, ಒಬ್ಬ ವ್ಯಕ್ತಿ ಬರ್ತಾನೆ ಗುರುಗಳ ಹತ್ತಿರ ಬಂದು, ನನ್ನ ಜೀವನಕ್ಕೆ ಏನು ಬೆಲೆ ಇಲ್ಲ ಗುರುಗಳೇ, ಯಾಕೆ ಇದು ಈ ಥರ ಭೇದ ಭಾವ ಮಾಡಿದಾನೆ ದೇವರು, ನನಗೇನು ಒಂದು ಕವಡೆಯಷ್ಟು ನನ್ನ ಜೀವನಕ್ಕೆ ಕಿಮ್ಮತ್ತಿಲ್ಲ, ಬೆಲೆ ಇಲ್ಲ ಅಂತ ಹೇಳ್ತಾನೆ. ಆವಾಗ ಸ್ವಾಮೀಜಿ ಅರ್ಥ ಮಾಡಿಕೊಂಡು, ಅವನ ಸಮಸ್ಯೆ ಅರ್ಥ ಮಾಡಿಕೊಂಡು ಅವನಿಗೆ ಕೇಳ್ತಾರೆ, ನೋಡಪ್ಪ, ಒಂದು ಕೆಲಸ ಮಾಡು, ನೀನು ನನಗೆ ಒಂದು ಕೈಯನ್ನು ಕೊಡು, ನಾನು ನಿನಗೆ 50,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ. ಇಲ್ಲ ಸ್ವಾಮೀಜಿ, ಕೈ ಕೊಟ್ಟು ಅದಂಗೆ ಜೀವನ ಮಾಡೋದು, ನನ್ನ ಕೈ ಬೇಕು ಅಂತ ಹೇಳ್ತಾನೆ. ಹಾಗಾದರೆ ಒಂದು ಕೆಲಸ ಮಾಡಪ್ಪ, ನೀನು ನಿನ್ನ ಕಾಲುಗಳನ್ನು ಕೊಡು, ನಾನು ನಿನಗೆ 1,00,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತೀನಿ. ಇಲ್ಲ ಸ್ವಾಮೀಜಿ, ಕಾಲುಗಳನ್ನು ಇಲ್ಲ ಅಂದರೆ ನಾವು ಜೀವನ ಮಾಡೋದು ಭಾರಿ ಕಷ್ಟ ಆಗುತ್ತೆ ಅಂಥೇಳಿ ಅದನ್ನು ಅವನು ತಿರಸ್ಕರಿಸ್ತಾನೆ. ಹಾಗಾದರೆ ನಿನ್ನ ಒಂದು ಕಣ್ಣನ್ನು ಕೊಡು, ನಿನಗೆ 5,00,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ. ಅದನ್ನು ಅವನು ಒಪ್ಕೊಳ್ಳೋದಿಲ್ಲ. ಹೀಗೆ ಒಂದು ಆದಮೇಲೆ ಕೊನೆಗೆ ಸ್ವಾಮೀಜಿ ಹೇಳ್ತಾರೆ, ನಿನ್ನ ಜೀವನದ ಬೆಲೆ ಎಷ್ಟು ಅಂತ ನಿನಗೆ ಗೊತ್ತಾಯ್ತಲ್ಲಪ್ಪ, ನಮ್ಮ ಶರೀರ ಕೋಟ್ಯಾಂತರ ಕೊಟ್ಟರು ಯಾರು ಕೊಡೋದಕ್ಕೆ ಒಪ್ಕೊಳ್ಳದೆ ಇರೋವಂಥ ಬೆಲೆ ಬಾಳುವಂತಹ ಬೆಲೆಯನ್ನು ಕಟ್ಟಲಿಕ್ಕಾಗದಿರೋವಂಥದ್ದು ಶರೀರ ನಮಗಿದೆ, ನಮ್ಮ ಜೊತೆ ಇದೆ. ಅದರ ಮೇಲೆ ನಮ್ಮ ಮೆದುಳು, ನಮ್ಮ ಶಕ್ತಿ ಸಾಮರ್ಥ್ಯ, ನಮ್ಮ ಇಚ್ಛಾಶಕ್ತಿ, ಇವೆಲ್ಲ ಬೆಲೆ ಕಟ್ಟಲಿಕ್ಕೆ ಆಗದಿರೋವಂಥವು. ಹಾಗಾಗಿ ಎಂದೂ ಯಾರೂ ಈ ರೀತಿ ಯೋಚನೆ ಮಾಡಬಾರ್ದು. ಅದರ ಬೆಲೆಯನ್ನು ಅರ್ಥ ಮಾಡಿಕೊಂಡು ಸಮಯ ಮತ್ತು ಶಕ್ತಿ ಇವುಗಳ ಸದುಪಯೋಗ, ಸದ್ಗುರು ಅವರು ಮತ್ತೆ ಅವಾಗವಾಗ ಹೇಳ್ತಾ ಇರ್ತಾರೆ, ಸಮಯ ಮತ್ತು ಶಕ್ತಿ ಇವು ಎಲ್ರಿಗೂ ಇರುವಂತಹ ಒಂದು ಲಿಮಿಟೆಡ್ ರಿಸೋರ್ಸಸ್ಗಳು. ಇವನ್ನ ಸರಿಯಾಗಿ ಬಳಸ್ಕೊಂಡ್ರೆ ಜೀವನ ನೀವು ಕೋಟಿ ಅಲ್ಲ ಬಿಲಿಯನ್ ಗಟ್ಟಲೆ ಬೆಲೆ ಬಾಳುವಂಥದ್ದಾಗಿ ನಾವೇ ಮಾಡ್ಕೊಳ್ಬೋದು. ಅದು ನಮ್ಮ ಕೈಯಲ್ಲೇ ಇದೆ ಅನ್ನೋ ಕಥೆಯನ್ನು ನಾನು 8ನೇ ತರಗತಿ ಇರಬೇಕಾದ್ರೆ ಸ್ವಾಮೀಜಿ ಅವರಿಂದನೇ ಕೇಳಿದ್ದೆ. ಸೊ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನಿಮಗೂ ಇಷ್ಟ ಆದರೆ ನೀವು ಮತ್ತೊಬ್ರಿಗೂ ಜೊತೆನೂ ಹಂಚ್ಕೊಳ್ಳಿ. ಥ್ಯಾಂಕ್ ಯು.